ರೆಡಿ ಆಗಿದ್ದು ಲೇಟ್ ಆಯಿತು. ಎಷ್ಟು ರೆಡಿ ಇದೆ ಲೇಟ್ ಮಾಡೋದು. ಸ್ನೇಹಿತರು ಬಂದಿದ್ದೀನಿ ಶಿವಮೊಗ್ಗಕ್ಕೆ, ನಮ್ಮ ರವೀಂದ್ರ ನಗರಕ್ಕೆ. ಇದೇ ಮನೆ. ನಿಶಾಂತ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ. ಯಾರ ನಿಶಾಂತ್? ಅವ್ರು ಯಾರ ಮಗ? ಹುಡುಕಾಡಿ ಪ್ರಯತ್ನ ಎಲ್ಲ ನೋಡ್ಕೊಂಡು ಬಂದಿದ್ದೀರ. ಈಗ ಅವ್ರನ್ನ ಪರಿಚಯ ಮಾಡೋಂಥ ಸಮಯ. ಬನ್ನಿ ಅವ್ರ ಮನೆಗೆ ಹೋಗೋಣ. ಬನ್ನಿ ಸ್ನೇಹಿತರೆ. ಹಾಯ್, ನಿಶಾಂತ್. ಎಸ್ ಸ್ನೇಹಿತರೆ, ಇವರೇ ನಿಶಾಂತ್, ನಮ್ಮ ಪ್ರೀತಿಯ ಶಿವಮೊಗ್ಗ ವೆಂಕಟೇಶ್ ಅವರ ಎರಡನೇ ಮಗ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಎಸ್, ಮೈ ಪ್ಲೆಜರ್ ಸರ್. ಸೊ ತುಂಬಾ ಫಾಲೋ ಅಪ್ ಮಾಡಿದ್ದೆ. ಒಳಗಡೆನೇ ಹೋಗಿ ಮಾತಾಡೋಣ, ಇಲ್ಲೇ ನಿಲ್ಸ್ಕೊಂಡು ಮಾತಾಡ. ಇದು ಮನೆನಾ ಸರ್? ಇದು ಮನೆ ಹೆಸರು ನಿಶಾಂತ್ ಅಂತ. ನಿಮ್ಮ ಹೆಸರೇ? 86 ಕಟ್ಟಿದ್ದು. ಸೊ ನಾ ಹುಟ್ಟಿದ ವರ್ಷ ಅದೇ. ಸೊ ಅದಕ್ಕೆ ಫ್ಯಾಮಿಲಿ ಅವರೆಲ್ಲ ಸೇರಿ. ಅಪ್ಪನೇ ಕಟ್ಟಿದ್ದು? ಅಪ್ಪ ಚಿಕ್ಕಪ್ಪ ಇಬ್ರು ಸೇರಿ ಕಟ್ಟಿದ್ದು. ಬನ್ನಿ, ಇವರ ಅಪ್ಪ ಕಟ್ಟಿರುವ ಆ ಮನೆಗೆ ಹೋಗೋಣ, ಅವ್ರ ಮನಸ್ಸಿಗೆ ಹೋಗೋಣ. ಬನ್ನಿ. ಮತ್ತೆ ಸರ್, ಮದುವೆ ಎಲ್ಲ ಹೇಗಾಯ್ತು? ಸೊ ಇದು ಬಾಡಿಗೆ ಕೊಟ್ಟಿದ್ದೀರಾ? ಓಕೆ. ನೀವು ಮೇಲ್ಗಡೆ ನಾನು ಬಾಂಬೆಲಿ ಇರೋದಲ್ಲ. ಸೊ ಇಲ್ಲಿ ನಾನೊಂದು ಸ್ಕೂಲ್ ಮಾಡಿದ್ದೆ. ಏನ್ ಸ್ಕೂಲು? ಸಂಗೀತ ಶಾಲೆ ಮಾಡಿದ್ದೆ. ನಮ್ಮಪ್ಪ ಎಲ್ಲ ಬೆಂಗಳೂರಲ್ಲೆಲ್ಲ ಸ್ಟ್ರಗಲ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು, ಎಲ್ಲೂ ಹೋಗ್ಬೇಡ, ಇಲ್ಲೇ ಸಂಗೀತ ಶಾಲೆ ಮಾಡ್ಕೊಂಡು ಆರಾಮಾಗಿ ಪಾಠ ಮಾಡ್ಕೊಂಡು ಇರು ಅಂದಿದ್ರು. ಆದ್ರೆ ಇನ್ನೊಂದು ಮಾತು ನನಗೆ ಹೇಳಿದ್ರು ಅವರು, ಸೋಮನದೋಡಿ ಕನೇಶ್ವರ ಟೈಮಲ್ಲಿ ಟಾಮ್ ಆಲ್ಟರು ಅವರು ಎಲ್ಲ ಸಿಕ್ಕಿದ್ರು. ಅವ್ರು ಹೇಳಿದ್ರಂತೆ, तू घोड़ा भी चलाता है और साथ में डायलॉग भी बोल लेता है, एक्टिंग भी कर लेता है, तुझे बॉम्बे आना चाहिए. ಅವ್ರು ಹೇಳಿದ್ರು, ಇಲ್ಲ ಹಮಾರಾ ಬಹುತ್ ಬಿಸ್ನೆಸ್ ಹೈ. ಅವಾಗೆಲ್ಲ JC ರೋಡಲ್ಲಿ ಬಿಸ್ನೆಸ್ ಇತ್ತು, ಅವ್ರು ನೋಡ್ಕೋತಾ ಇದ್ರು. ಸೊ ಅವ್ರಿಗೆ ಹೋಗೋಕ್ಕಾಗಿರ್ಲಿಲ್ಲ. ಸೊ ನನಗೆ ಬಾಂಬೆಗೆ ಅವಕಾಶ ಸಿಕ್ಕಾಗ ನಾನು ಹೋದೆ. 2008ರಲ್ಲಿ 8-9ರಲ್ಲಿ ಇಲ್ಲಿ ಇದು ಸ್ಟೇಜ್ ಅಂತ ಮಾಡಿದ್ದು ಪಾಠಶಾಲೆ. ಇಲ್ಲಿ ನಾನೊಂದು 4-5 ವರ್ಷ ಸಂಗೀತ ಶಾಲೆ ನಡೆಸಿದೆ. ವೆರಿ ನೈಸ್. ಇದು ಒಂಥರ ಇದು ಸ್ಟೇಜ್ ಸ್ಟೆಪ್ಸ್ ತರ, ಅದು ಸ್ಟೇಜು. ಇದು ಇಲ್ಲಿ ಸ್ಟೇಜ್. ಓಕೆ. ಓ ನೈಸ್. ಅಪ್ಪ ಅಮ್ಮ ಇಬ್ರು ಇದ್ದಾರೆ? ಅಪ್ಪ ಅಮ್ಮನ ಫೋಟೋ ಹಾಕೊಂಡು ಮಾಡಿದ್ದೆ. ಹೋಗ್ಬೋದಾ ಸರ್? ಅಲ್ಲಿ ಹೋಗ್ಬೋದಾ? ಬನ್ನಿ. ನೀವು ಇರೋದು ಇಲ್ಲ? ನಾನ್ ಬಂದ್ರೆ ಉಳ್ಕೊಳಕ್ಕೆ ಒಂದು ರೂಮು, ಓಕೆ, ಒಂದು ಬಾತ್ರೂಮು ಇಟ್ಕೊಂಡಿದ್ದೀನಿ. ಒಂದು ಅಟ್ಯಾಚ್ ಬಾತ್ರೂಮು, ಇದು ಒಂದು ರೂಮ್, ಒಂದು ಕಿಚನ್. ಓ, ಅಡಿಗೆ ನೀವೇ ಮಾಡ್ತೀರಾ? ಅಡಿಗೆ ಪರವಾಗಿಲ್ಲ, ಸ್ವಲ್ಪ. ಸೊ ಥ್ಯಾಂಕ್ ಯು ಸರ್, ನಮಗೆ ಅವಕಾಶ ಮಾಡಿಕೊಟ್ರಿ. ನಿಮ್ಮನ್ನು ಮೀಟ್ ಮಾಡೋದು, ನಿಮ್ಮ ಮನೆಗೆ ಬರೋದಕ್ಕೆ, ನಿಮ್ಮ ಮಗನ್ನ ಮೀಟ್ ಮಾಡೋದಕ್ಕೆ. ಸೊ ವೆರಿ ಹ್ಯಾಪಿ ಸರ್. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಸರ್ ನಿಮ್ಮ ತಂದೆ. ಸರ್ ಒಂದು ಸ್ಮಾಲ್ ಗಿಫ್ಟು. ಇಷ್ಟವಾದಂತ ಇವ್ರ ಪೋಸ್ ನೋಡಿ, ಆ ಕಣ್ಣಲ್ಲಿ ಆ ಒಂದು ಫೈರ್. ಇದು ಸ್ಟೋನ್ ಪ್ರಿಂಟ್ ಸರ್, ಮಾರ್ಬಲ್ ಮೇಲೆ ಒಂದು ಫೋಟೋ ಇದು ಮಾಡಿರೋದು. ಸೊ ಇದು ಬ್ಯೂಟಿಫುಲ್, ನಿಮ್ಮ ಜೊತೆಗೆ ಇರಬೇಕನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಂದೆ ಬಂದಿದ್ದಾರೆ. ಇಲ್ಲಿ ಅಪರೂಪವಾದ ಫೋಟೋ ಇದೆ. ಈ ಫೋಟೋ ನಿಮ್ಗೆ ಸರ್, ಇದು ಒಂದು ಕಾಪಿ. ಇದರಲ್ಲಿ ಅಣ್ಣವರು ಅವ್ರ ಪೂರ್ತಿ ಟೀಮೇ ಇದೆ. ಇಲ್ಲಿ ಬರ್ದಿದೆ ನೋಡಿ, ನವರತ್ನ ಕಲಾ ಸಂಘ. ವಾವ್. 28/8/61 ಇಸ್ವಿ. ಯಪ್ಪ, ಎಂತ ರೇರ್ ಪಿಕ್ಚರ್ ಸರ್ ಇದು. ಹೌದು. ಇದರಲ್ಲಿ ಆರ್ಡರ್ ಪ್ರಕಾರ ಇದೆ. ಅಣ್ಣವ್ರು ಇದ್ದಾರೆ, ಇಲ್ಲಿ ನರಸಿಂಹರಾಜ್ ಅವರು ಇದ್ದಾರೆ, ಇಲ್ಲಿ ಅಪ್ಪ ಇದ್ದಾರೆ ನೋಡಿ. ಓ, ಅದಾ ವೆಂಕಟೇಶ್ ಸರ್? ಹೌದೌದು. ಇದ ಸರ್, ಸ್ವೆಟರ್ ಹಾಕಿದಾರಲ್ಲ? ಇಲ್ಲ, ಇಲ್ಲಿ 16ನೇ ವಯಸ್ಸು. ಓ, ಚಿಕ್ಕ ಹುಡುಗ ಪ್ರಾಯದ ಹುಡುಗ. ಅಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಹೋಗ್ಬಿಟ್ಟು. ಎಂತ ದಿಗ್ಗಜರ ಜೊತೆ ಆಗ್ಲಿ. ಅದೇ GV ಅಯ್ಯರ್ ಎಲ್ಲರೂ ಇದ್ದಾರೆ. ಇಲ್ಲಿ ಬರ್ದಿದೆ, KR ದತ್ತಾತ್ರಿ, ಕೃಷ್ಣಮೂರ್ತಿ, ಶಂಕರಪ್ಪ, TR ನರಸಿಂಹರಾಜು, ರಾಜ್ಕುಮಾರ್, BKN ಮೂರ್ತಿ, ಮೊಹಮ್ಮದ್ ಗೌಸ್, GV ಅಯ್ಯರ್, TN ಬಾಲಕೃಷ್ಣ, G ರಾಯನ್, ಎಲ್ಲ ಆರ್ಡರ್ ಅಲ್ಲಿ ಇಲ್ಲ. ದಿಗ್ಗಜರು. ಥ್ಯಾಂಕ್ ಯು ಸರ್. ಈ ಫೋಟೋ ನಾವು ಇಟ್ಕೋಬಹುದು? ಬಾಲಕೃಷ್ಣ ಅವರು ಇದ್ದಾರೆ ಮೋಸ್ಟ್ಲಿ. ಈ ಫೋಟೋ ನಾವು ಇಟ್ಕೋಬಹುದು? ಖಂಡಿತ, ಇದು ನಿಮ್ಗೆ ಸರ್. ಥ್ಯಾಂಕ್ ಯು ಸರ್. ಇದು C. ಅಶ್ವಥ್ ಅವ್ರ ಜೊತೆಗೆ ನಮ್ ತಂದೆಗೆ ಇದು ಸರ್.
ಅದ್ ನಾನು. ನೀವಾ? ಹೌದು, ಓ ಸೊ ಕ್ಯೂಟ್. ನೀವು ಅಂದ್ರೆ ಅವಾಗಿಂದ ಸಂಗೀತ ಎಲ್ಲ? ಹಾ ಹೌದು, ಅಂದ್ರೆ ನಂಗೆ ಏಕಲವ್ಯ ಅಂತ ಕರೆಯೋರು ಸಿ ಅಶ್ವಥ್ ಅವರು. ಓಹೋ, ಇದೊಂದು ರೇರ್ ಫೋಟೋ ಇದೆ. ಮಾಲ್ಗುಡಿ ಡೇಸ್. ಓ, ಮಾಲ್ಗುಡಿ ಡೇಸ್ ಅಲ್ಲಿ ಅಪ್ಪ ಮಾಡಿದ್ರಲ್ಲ? ಮಾಡಿದ್ರು ಒಂದು ಎಪಿಸೋಡ್ ಅಲ್ಲಿ. ಓ ನೈಸ್ ನೈಸ್ ನೈಸ್. ಒಂದು ಸ್ಟೋರಿಲಿ ಇದ್ದಾರೆ. ನೈಸ್, ಸೂಪರ್ ಸರ್. ಶಂಕರ್ ನಾಗ್ ಅವರಿಗೂ ತುಂಬಾ ಆತ್ಮೀಯರಾಗಿದ್ರು ಸರ್. ಎಲ್ಲ ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಖಂಡಿತ ಸರ್. ಅಂಡ್ ನಿಮ್ಮ ಜೀವನ, ನಿಮ್ಮ ತಂದೆಯವರ ಜೀವನ, ನಿಮ್ಮ ಬಾಲ್ಯ, ತಂದೆಯವರ ಸಿನಿಮಾ ಜೀವನ ಎಲ್ಲವೂ ಮಾತಾಡೋಣ. ಸೊ ಸ್ನೇಹಿತರೆ, ನಿಶಾಂತ್ ಅವರೊಂದಿಗೆ ಹಾಗೂ ಅವ್ರ ಬ್ರದರ್ ಅವರೊಂದಿಗೆ, ಬ್ರದರ್ ಚಿಕ್ಕದಾಗಿ ಮಾತಾಡ್ತಾರೆ, ಬಟ್ ನಿಶಾಂತ್ ಅವರೊಂದಿಗೆ ಸವಿಸ್ತಾರವಾಗಿ ಶ್ರೀ ಶಿವಮೊಗ್ಗ ವೆಂಕಟೇಶ್ ಅವರ ಬದುಕಿನ ಕಥೆಯನ್ನು ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀವಿ. ಸ್ವಾಗತ ನಿಮ್ಮೆಲ್ಲರಿಗೂ ಶಿವಮೊಗ್ಗಗೆ, ಶಿವಮೊಗ್ಗ ವೆಂಕಟೇಶ್ ಅವರ ಮನೆಗೆ, ಅವರ ಮಗನ ಬದುಕಿಗೆ, ಶಿವಮೊಗ್ಗ ವೆಂಕಟೇಶ್ ಅವರ ಬದುಕಿಗೆ. ಸರ್, ವೆಂಕಟೇಶ್ ಸರ್ ಅವರ ಅಭಿಮಾನಿಗಳಿಗೆ ಹೇಳಂಗಿದ್ರೆ, ನಾಳೆಯಿಂದ ಸರಣಿ ಪ್ರಸಾರ ಆಗುತ್ತೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ತಂದೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ, ನಾಟಕ ರಂಗಕ್ಕಾಗ್ಲಿ, ಸಿನಿಮಾ ರಂಗಕ್ಕಾಗ್ಲಿ, ಮತ್ತೆ ನನ್ನ ಜೀವನಕ್ಕಾಗ್ಲಿ, ಮತ್ತೆ ಸುಮಾರು ಕಲಾವಿದರು. ನಾನು ಹೇಮಂತ್ ಹೆಗಡೆ ಅವ್ರನ್ನ ಮೀಟ್ ಮಾಡಿದಾಗ, ಮತ್ತೆ ಮೈಕೋ ಮಂಜು ಅವ್ರನ್ನ ಮೀಟ್ ಮಾಡಿದಾಗ ಎಲ್ಲ ತುಂಬಾ ಅವ್ರ ಬಗ್ಗೆ ಬಹಳ ಒಂದು ಗುರುವಿನ ಒಂದು ಭಾವನೆಯ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಹೀಗೆ ಸುಮಾರು ಜನರಿಗೆ ಅವ್ರು ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಇನ್ಸ್ಪಿರೇಷನ್ ಆಗಿದ್ದಾರೆ. ಸೊ ಅವ್ರನ್ನ ನೆನೆಯುವಂತ ಅವಕಾಶ ನನಗೂ, ಮತ್ತೆ ಅವ್ರನ್ನ ನೆನೆಸ್ಕೊಳ್ಳುವಂತ ಅವಕಾಶ ನೀವು ಮಾಡ್ಕೊಟ್ಟಿದ್ದೀರಾ. ಮೊದಲನೇದಾಗಿ ಆ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನಮ್ಮ ಶಾಂತಾ ಶೆಟ್ಟಿ ಅವರು, ಅವ್ರ ಮೂಲಕನೇ ನಾನು ನಿಮ್ಮನ್ನ ರೀಚ್ ಮಾಡೋಗಾಗಿದ್ದು. ಅವರು ತುಂಬಾ ಸ್ಪೆಷಲ್ ಆಕ್ಚುಲಿ ನನ್ನ ಜೀವನದಲ್ಲಿ. ಅವ್ರ ಬಗ್ಗೆನೂ ಒಂದೆರಡು ಮಾತಾಡೋಣ, ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಸ್ನೇಹಿತರೆ, ಕಾಯ್ತಿರಿ. ನಿಮ್ಮ ತಂದೆಯವ್ರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅವ್ರ ಸಿನಿಮಾಗಳನ್ನ ಎಲ್ಲ ನೋಡ್ತಾ ಇರ್ತೀರಾ? ನನಗೆ ಮೊಬೈಲಲ್ಲಿ ಬರ್ತಾ ಇರುತ್ತೆ, ನಿಮ್ ತಂದೆ ಅವ್ರದ್ದು ಕಿಟ್ಟು ಪುಟ್ಟು ಬಂದಿತ್ತು, ಆಮೇಲೆ ಉಂಡು ಹೋದ ಕೊಂಡು ಹೋದ ಬಂದಿತ್ತು ಅಂತ ಎಲ್ಲರೂ ಕಳಿಸ್ತಾ ಇರ್ತಾರೆ. ಥ್ಯಾಂಕ್ ಯು. ಇನ್ನೂ ಅವ್ರನ್ನ ನೆನಪಿಟ್ಕೊಂಡಿದ್ದಾರೆ, ಇನ್ನೂ ಅವರ ಅಭಿಮಾನ ನಿಮ್ಮ ಹೃದಯದಲ್ಲಿ ಇದೆ. ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೀಗೆ ಅವ್ರನ್ನ ನೆನೆಸ್ತಾ ಇರೋಣ, ಅವ್ರ ಕಲೆನ ಜ್ಞಾಪಿಸ್ಕೋತಾ ಇರೋಣ ಅಂತ. ಖಂಡಿತ ಸರ್, ಎಂಥ ಶ್ರೇಷ್ಠವಾದ ಜಾಗದಲ್ಲಿ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ನಮಗೆ ಆಪರ್ಚುನಿಟಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು. ನಿರೀಕ್ಷಿಸಿ ಸ್ನೇಹಿತರೆ, ನಾಳೆಯಿಂದ ಶಿವಮೊಗ್ಗ ವೆಂಕಟೇಶ್ವರ ಬದುಕಿನ ಕತೆ ಪ್ರಾರಂಭ ಆಗುತ್ತೆ. ನೆನಪಿನ ದೋಣಿಯಲ್ಲಿ ಎಲ್ಲರೂ ಪಯಣಿಗರು, ಬದುಕಿನ ಪಯಣದಲ್ಲಿ ನೆನಪೊಂದು ಪ್ರಯಾಣವು. ನೆನಪು ಸುಂದರ, ನೆನಪು ಮಧುರ, ಈ ನೂರೊಂದು ನೆನಪು ಎಂದೆಂದು ಅಮರ.